ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ವಿಶ್ ಯು ದಿ ಸೇಮ್. ಈಗ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಏನೋ ಕೆಟ್ಟದಾಗ ಮೆಸೇಜ್ ಬಂತು, ಯಾರೋ ಹುಡುಗ ಫೇಕ್ ಅಕೌಂಟಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡ್ತಾನೆ, ಏನು ಮಾಡ್ತೀರಾ? ಅಪ್ಪ ಅಮ್ಮಂಗೆ ಹೇಳ್ತೀನಿ, ಅಫ್ಕೋರ್ಸ್ ಬ್ಲಾಕ್ ಮಾಡ್ತೇವೆ. ಹುಡ್ಕೊಂಡು ಹೋಗೋದು, ಆಮೇಲೂ ಮಾಡಿದ್ರು ಪದೇ ಪದೇ ಹೋಗೋದು, ಪದೇ ಪದೇ ಹುಡ್ಕೊಂಡು ಹೋಗಿ ಹೊಡಿತೀರಾ? ಹುಡ್ಕೊಂಡು ಹೋಗೋದು. ನಾವು ಬೆಳೆಸೋ ರೀತಿ ಇರತ್ತಲ್ವಾ. ಹೆಣ್ಮಕ್ಳಿಗೆ ಇದು ನಾನು ಸಂಸ್ಕಾರ ಕೊಡ್ತೀನಿ. ಫಸ್ಟ್ ಗಂಡು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ನೀ ಮಾತಾಡಮ್ಮ. ದರ್ಶನ್ ಮಾಡಿದ್ದು ಕರೆಕ್ಟು. ಏನು ಸ್ವಂತ ಹೆಂಡತಿಗೋಸ್ಕರ ಮಾಡಿದ್ರ? ಒಂದು ಹುಡುಗಿಗೆ ಅನ್ಯಾಯ ಆಗ್ತಿದೆ ಅಂದ್ಬಿಟ್ಟು ಅವ್ರು ಮಾಡಿರ್ಬೋದಪ್ಪ. ರೇಣುಕಾ ಸ್ವಾಮಿ ನಾವು ದೊಡ್ಡ ಜನಕರೇ ಮಾಡ್ಯಾನ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದಿವಿತ್. ರಿಪಬ್ಲಿಕ್ ಕನ್ನಡದ ಎಲ್ಲ ವೀಕ್ಷಕರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೆಲ್ರಿಗೂ ಕೂಡ ಈ ಒಂದು ಹಬ್ಬ ಹೊಸ ಜೀವನವನ್ನು ರೂಪಿಸಲಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಎಸ್, ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಸಮಸ್ಯೆಗಳ ಕುರಿತಾಗಿ ನಾವು ರಿಪಬ್ಲಿಕ್ ಕನ್ನಡದ ಮುಖಾಂತರ ಜನರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಅಷ್ಟೇ ಅನೇಕ ಸ್ಲಮ್ಗಳಲ್ಲಿ ಅನೇಕರು ಸ್ಲಮ್ ಜೀವನ ನಡೆಸ್ತಾ ಇರೋದು, ಕಷ್ಟಪಟ್ಟು ಒಂದು ತುತ್ತು ಅನ್ನಕ್ಕೂ ಕೂಡ ಕಷ್ಟಪಟ್ಟು ಜೀವನ ನಡೆಸ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅದೇ ರೀತಿಯಾಗಿ ಒಂದು ಸಾಮಾನ್ಯ ಸಮಸ್ಯೆ, ಅತಿ ಹೆಚ್ಚಾಗಿ ಇವತ್ತು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂಥ ಸಮಸ್ಯೆ ಅಂದರೆ ಅದು ಹೆಣ್ಮಕ್ಳಿಗೆ ಆಗ್ತಿರುವಂಥ ಸಮಸ್ಯೆಗಳು ಆಗಿರ್ಬೋದು. ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಿರೋದಾಗ್ತಿರ್ಬೋದು, ಇವತ್ತು ಸಮಾಜದಲ್ಲಿ ಆಗ್ತಿರುವಂಥ ಅತ್ಯಾಚಾರಗಳಾಗಿರ್ಬೋದು. ಇವೆಲ್ಲದರ ಕುರಿತಾಗಿ ಒಂದಷ್ಟು ಹೆಣ್ಮಕ್ಳನ್ನ, ಪ್ರಮುಖವಾಗಿ ಹೆಣ್ಮಕ್ಳನ್ನ ಈ ಸಮಸ್ಯೆ ಕುರಿತಾಗಿ, ಈ ಸಮಸ್ಯೆಗೆ ಕಾರಣಗಳೇನು, ಈ ಸಮಸ್ಯೆ ಬಗೆಹರಿಸೋದಾದ್ರೂ ಹೇಗೆ, ಕಾನೂನು ಯಾವ ರೀತಿ ಇದ್ರ ಬಗ್ಗೆ ಕಟ್ಟೆಚ್ಚರವನ್ನು ವಹಿಸಬೇಕು, ಈ ಬಗ್ಗೆ ನಾವು ಕೇಳ್ತಾ ಹೋಗೋಣ, ಬನ್ನಿ. ಮೇಡಮ್ ನಮಸ್ಕಾರ, ಏನು ನಿಮ್ಮ ಹೆಸರು? ಶ್ರೀಲತಾ. ಶ್ರೀಲತಾ. ಶ್ರೀಲತಾ, ಹಬ್ಬದ್ದು ಫುಲ್ಲು ಜೋರಾ? ಹಾಂ ಸರ್, ಜೋರು. ಪರ್ಚೇಸ್ ಜೋರು. ಹೌದು ಸರ್. ನಿಮಗೆ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ವಿಶ್ ಯು ದಿ ಸೇಮ್. ಥ್ಯಾಂಕ್ ಯು ಸೋ ಮಚ್. ನಾನು ಯಾವ ವಿಚಾರ ಟಾಪಿಕ್ ಮಾತಾಡೋಕೆ ಬಂದೀನಿ ಅಂದರೆ, ನೋಡಿ, ಇನ್ಸ್ಟಾಗ್ರಾಮಲ್ಲಿ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಮೆಸೇಜ್ಗಳು ಬರುತ್ತೆ. ಇವತ್ತು ರೇಣುಕಾ ಸ್ವಾಮಿ ವಿಚಾರದಲ್ಲೂ ಅದೇ ಆಗಿರೋದು, ದರ್ಶನ್ ವಿಚಾರದಲ್ಲೂ ಅದೇ ಆಗಿರೋದು. ಸೊ ಈ ರೀತಿ ಮೆಸೇಜ್ ಬಂದಾಗ ಏನು ಮಾಡ್ತೀರಾ ನೀವು? ಯಾರ ಹತ್ರ ಹೇಳ್ತೀರಾ? ಏನು ನೀವು, ನಿಮ್ಗೆ ಅನ್ಸೋದೇನು ಫಸ್ಟು? ಅದು ತುಂಬ ಬ್ಯಾಡ್ ಅನಿಸುತ್ತೆ ಸರ್. ಈ ಥರ ಎಲ್ಲ ಕಮೆಂಟ್ಸ್ ಮಾಡಬಾರ್ದು ಹೆಣ್ಮಕ್ಳಿಗೆ. ಯಾವ ಥರ ವಾರ್ನ್ ಕೊಡ್ತೀರಾ ನೀವು? ಯಾವ ಥರ ಅಂದರೆ, ಇದು ಜಾಸ್ತಿ ಇವಾಗ ಪಬ್ಲಿಕ್ ಮೀಡಿಯಾಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಜಾಸ್ತಿ ಇವಾಗ ಮಿಸ್ಯೂಸ್ ಮಾಡ್ತಿರೋದು ಜಾಸ್ತಿ ಆಗಿದೆ. ಅದೆಲ್ಲ ಕಮ್ಮಿ ಮಾಡಬೇಕು ಸರ್. ಆಲ್ಮೋಸ್ಟು ನೋಡಿ, ದೇಶದಲ್ಲಾಗಿರ್ಬೋದು, ಪ್ರಪಂಚದಲ್ಲಾಗಿರ್ಬೋದು, ಈ ರೇಪ್ಗಳು ಜಾಸ್ತಿ ಆಗ್ತಾ ಇದೆ. ಏನು ಕಾರಣ ಇರ್ಬೋದು ಅಂತ ಹೇಳ್ತೀರಾ ಅದಕ್ಕೆ? ಬಾಯ್ಸು ಮಿಸ್ಬಿಹೇವ್ ಮಾಡ್ತಾರೆ ಒಂದೊಂದ್ಸಲ. ಅದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಸರ್. ಅಂದರೆ ಎಲ್ಲ ಹೆಣ್ಮಕ್ಳು ಅವ್ರ ಮನೆಯವ್ರ ಥರನೇ ಟ್ರೀಟ್ ಮಾಡಬೇಕು. ಬೇರೆ ಮನೆಯವರು ಅನ್ನೋ ಥರ ಟ್ರೀಟ್ ಮಾಡಬಾರ್ದು. ಹೆಣ್ಮಕ್ಳದೇನು ಮಿಸ್ಟೇಕ್ಸ್ ಇರಲ್ಲ ಅಂತ ಅಂತೀರಾ? ಇಲ್ಲ, ಹೆಣ್ಮಕ್ಳದ್ದು ಮಿಸ್ಟೇಕ್ಸ್ ಇರುತ್ತೆ ಸರ್. ಹೌದು, ಇರುತ್ತೆ. ಅವ್ರದ್ದು ಸ್ವಲ್ಪ ಕರೆಕ್ಟಾಗಿರಬೇಕು. ಎಲ್ಲೇ ಹೋದ್ರೂ ಕರೆಕ್ಟಾಗಿರ್ಬೇಕು ಅಂತೀರಾ? ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಹೆಸರೇನ್ರಿ? ಹರ್ಷಿತಾ. ಹರ್ಷಿತಾ ಅವರೇ, ಹೇಳಿ ಹರ್ಷಿತಾ ಅವರೇ, ಫೋನ್ ಯೂಸ್ ಮಾಡ್ತೀರಾ? ಯೂಸ್ ಮಾಡ್ತೀನಿ. ಹೌದಾ? ಈಗ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಏನೋ ಕೆಟ್ಟದಾಗ ಮೆಸೇಜ್ ಬಂತು, ಯಾರೋ ಹುಡುಗ ಫೇಕ್ ಅಕೌಂಟಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡ್ತಾನೆ, ಏನು ಮಾಡ್ತೀರಾ? ಅಪ್ಪ ಅಮ್ಮಂಗೆ ಹೇಳ್ತೀನಿ. ಅಪ್ಪ ಅಮ್ಮಂಗೆ ಹೇಳ್ತೀರಾ? ಪಕ್ಕ ಹೇಳ್ತೀನಿ. ಹೌದು. ಅಕಸ್ಮಾತ್ ನಿಮ್ಮ ಅಣ್ಣನೋ ತಮ್ಮನೋ ಯಾರನ್ನಾದ್ರೂ ಕರ್ಕೊಂಡು ಹೋಗಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರು ಅಂದ್ರೆ, ಕೊಲೆ ಮಾಡಿದ್ರೆ ಏನು ಮಾಡ್ತೀರಾ? ಅದು ನಂಗೆ ಹತ್ರ ಉತ್ತರ ಇಲ್ಲ. ಅದಕ್ಕೆ ಉತ್ತರ ಇಲ್ಲ, ಅದಕ್ಕೆ ಮಾತ್ರ ಉತ್ತರ. ಓಕೆ ಆಂಟಿ, ವ್ಯಾಪಾರ ಜೋರಾ? ಏನಿಲ್ಲಪ್ಪ, ಏನ್ ಜೋರಿಲ್ಲ. ಜೋರಿಲ್ವಾ? ಈಗ ನಿಮ್ಮ ಏನು ಸುಮ್ಮನೆ ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆಯ್ತಪ್ಪ. ಚುರುಮುರಿ ಫುಲ್ ವ್ಯಾಪಾರ ಜೋರಾ? ಏನಿಲ್ಲಪ್ಪ, ಸಿಂಪಲ್ ಆಗಿ. ಸಿಂಪಲ್ಲಾ? ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಲ್ಲ ನಾನು. ಈಗ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಹೆಣ್ಮಗಳಿಗೆ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಮಿಸ್ಬಿಹೇವ್ ಮಾಡೋದು ಮಾಡಿದ್ರೆ ಏನು ಮಾಡ್ತೀರಾ? ಏನ್ ಮಾಡ್ತೀವಿ? ಕಂಪ್ಲೇಂಟ್ ಏನು ಗಂಡ ಐಕ್ಲೆಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ನೀವು ಲೇಡೀಸ್ ಇವತ್ತು ಫುಲ್ ಲೇಡೀಸ್ನ ಮಾತಾಡಿಸ್ಬೇಕು ಅನ್ಕೊಂಡ್ ಬಂದಿದ್ದೀವಿ ನಾವು. ಹೌದಾ? ಕೆರೆ ಬಡ್ದು ಕಳಿಸ್ತಾರೆ ಮಾತಾಡಿದ್ರೆ. ತಗೊಂಡು ಬಡ್ದು ಕಳಿಸ್ತಾರೆ. ಅಕಸ್ಮಾತ್ ತಗೊಳಪ್ಪಿ, ಯಾರಪ್ಪಿ ಅದು? ಯಾರೇ ಅದು? ಚುರುಮುರಿ ಹೇಳ್ಬಿಟ್ಟು ಕೈ ಕೊಟ್ಟು ಹೋಗಿದ್ದ ಆಂಟಿಗೆ. ತಗೊಳ್ಳಿ ಪಾಪ. ಆಮೇಲೆ ಆಂಟಿ ಮಾತಾಡ್ದಕ್ಕನ್ ಬೇಡ ಇರಲಿ, ನಾವು ಈಗ ತಾನೇ ತಿನ್ಕೊಂಬಂದ್ವಿ. ಆಂಟಿ, ಅದೇ ಥರ ನಿಮ್ಮನೆ ಹುಡುಗ ಯಾರಿಗಾದ್ರೂ ನಿಮಗೆ ಗೊತ್ತಿಲ್ದಂಗೆ ಕೆಟ್ಟದಾಗ ಮೆಸೇಜ್ ಮಾಡಿ ಅವನು ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ರೆ ಏನು ಮಾಡ್ತೀರಾ? ಹಂಗೆಲ್ಲ ಮಾಡೋಕ್ಕಾಗದೆ. ಆದ್ರೆ ಇಷ್ಟಪಡ್ತಾರೆ, ಮದುವೆ ಆಗ್ಬೇಕು. ಇಲ್ಲ ಅಂದ್ರೆ ಆಗುದಿಲ್ಲ ಅಂತ ಹೇಳ್ಬಿಡ್ಬೇಕು. ಆ ಥರ ಎಲ್ಲ ಮಾಡಬಾರ್ದಪ್ಪ. ಆ ಥರ ಮಾಡಬಾರ್ದು, ತಪ್ಪು. ಅದು ತಪ್ಪು. ನಮ್ಮನೆ ಮಕ್ಳಲ್ಲಿ ಅವ್ರಲ್ಲಿ ಎಲ್ಲ ನಮ್ಮ ಮಕ್ಳ ಥರನೇ. ತಪ್ಪು ಮಾಡಬಾರ್ದು. ಮಾಡಿದ್ರೆ ತಪ್ಪೆ. ತಪ್ಪು. ನಿಮ್ಮ ಹೆಸರು? ಅಮ್ಮ ಮಾತಾಡಮ್ಮ. ನೀ ಮಾತಾಡಮ್ಮ.
ಬಾಮ್ಮ ಇಲ್ಲೇ ನೀನು ಹುಡುಗಿರೇ ಮೇನ್ ಇಲ್ಲಿ. ಹೇಳಿ, ನಿಮ್ಮ ಹತ್ರ ಫೋನ್ ಇದೆ, ನಿಮಗೆ ಯಾರೋ ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರು ಪವಿತ್ರ ಗೌಡಂಗೆ ಮಾಡ್ದಂಗೆ, ಏನು ಮಾಡ್ತೀರಾ? ಅಫ್ಕೋರ್ಸ್ ಬ್ಲಾಕ್ ಮಾಡ್ತೇವೆ. ಅಫ್ಕೋರ್ಸ್ ಬ್ಲಾಕ್ ಮಾಡ್ತೀರಾ. ಆಯಿತು, ಈಗ ನಿಮ್ಮ ಅಣ್ಣನೋ ತಮ್ಮನೋ ಯಾರಾದರೂ ಅದೇ ಥರ ಮೆಸೇಜ್ ಮಾಡಿದ್ರು ನಿಮಗೆ ಗೊತ್ತಿಲ್ಲ, ಕರ್ಕೊಂಡೋಗಿ ಕೊಲೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಾ? ನಾನು ಅವನನ್ನು ಕೊಲೆ ಮಾಡ್ತೇನೆ ಫಸ್ಟ್. ನೀವೇ ಅವ್ರನ್ನ ಕೊಲೆ ಮಾಡ್ತಿದ್ರಾ? ಲೈಕ್ ಹೌದ್ರಿ, ಕರೆಕ್ಟಾಗಿ ಹೇಳ್ತೀಯಾರೆ ಅವರು. ಮತ್ತೆ ತಪ್ಪಲ್ವಾ? ಹೌದು ಕರೆಕ್ಟ್ ಆನ್ಸರ್. ನಿನ್ನ ಅಣ್ಣ ಆಗಿರ್ಲಿ ತಮ್ಮ ಆಗಿರ್ಲಿ ಕೊಲೆ ಮಾಡ್ತಿದ್ರಿ. ಹೌದು. ಲೈಕ್ ಇವಾಗ ನಾನು ಒಂದ್ ಕಡೆ ಅಂತ ಹೇಳ್ಬೇಕಂದ್ರೆ ದರ್ಶನ್ ಮಾಡಿದ್ದು ಕರೆಕ್ಟ್. ಬಾಯ್ಸ್ ಆ ಥರ ಮಾಡೋದಕ್ಕೋಸ್ಕರನೇ ಇವಾಗ ರೇಪ್ ಅದು ಇದು ಅಂತ ದರ್ಶನ್ ಮಾಡಿದ್ ಕರೆಕ್ಟ್ ಅಂತ ನೀವು ಹೇಳ್ತೀರಿ. ಏನು ಸ್ವಂತ ಹೆಂಡತಿಗೋಸ್ಕರ ಮಾಡಿದ್ರ, ಅಕ್ಕ ತಂಗಿರಿಗೋಸ್ಕರ ಮಾಡಿದ್ರ? ವಾಟ್ ಎವರ್. ಆದ್ರೆ ಒಬ್ಳು ಹುಡುಗಿಗೋಸ್ಕರ ಒಂದು ಹುಡುಗಿಗೆ ಅನ್ಯಾಯ ಆಗ್ತಿದೆ ಅಂದ್ಬಿಟ್ಟು ಅವ್ರು ಮಾಡಿರ್ಬೋದಪ್ಪ. ಹಂಗೆ ಒಂದು ಹುಡುಗಿಗೆ ಅನ್ಯಾಯ. ಆ ಥರ ಇವಾಗ ರೇಪ್ ಎಲ್ಲ ಆಗ್ತಿರೋದ್ರಿಂದ ಅವ್ನು ಮಾಡಿದ್ ಕರೆಕ್ಟ್ ಒಂದ್ ಕಡೆಯಿಂದ. ಅಮ್ಮ, ನಿಮ್ಮ ಹೆಸರೇನು? ನನ್ನ ಹೆಸರು ಪುಟ್ಟಮ್ಮ. ಪುಟ್ಟಮ್ಮ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪುಟ್ಟಮ್ಮ ಹೇಳಿ ಪುಟ್ಟಮ್ಮ, ಈಗ ನಿಮ್ಮ ಮಗಳಿಗೆ ಮೊಮ್ಮಗಳಿಗೆ ಯಾರಾದ್ರೂ ಮೆಸೇಜ್ ಮಾಡಿದ್ರೆ ಫಸ್ಟ್ ಏನು ಮಾಡ್ತೀರಾ? ಏನ್ ಮಾಡ್ತಾರೆ, ಬುದ್ಧಿ ಹೇಳ್ತೀವಿ ಅವನಿಗೂ ಕರೆದು. ಯಾರ ತಗೊಂಡ್ರು ರಪ 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 ಅಂತ ಹೊಡಿತಿರೋ? ಬುದ್ಧಿ ಹೇಳ್ತೀವಿ, ಆಮೇಲೆ ಕೇಳಿಲ್ಲ, ಆಮೇಲೆ ಕೇಳಲಿಲ್ಲ, ಮತ್ತೆ ಮತ್ತೆ ಮಾಡಿದ್ರು, ಹಾಕೋದು ಪರ್ಕೆ ತಗೊಂಡು ತಗೊಂಡು ಹಾಕೋದು. ಮತ್ತೆ ಶೆಡ್ ಗಿಡಿ ಕರ್ಕೊಂಡು ಹೋಗಲತ್ತ. ನೀವು ಬಂದ್ರೆ ಕರ್ಕೊಂಡೋಗಿ ಕೊಡ್ತೀವಿ ಅಣ್ಣ. ನಮ್ಗೆ ಯಾಕೆ ಕೊಡ್ತೀರಪ್ಪ, ನಾವ್ ಹಿಡ್ಕೊಂಡು ಏನು ಮಾಡೋದು? ಅಪ್ಪ ಜೋರ ಬಂತ ಗೃಹಲಕ್ಷ್ಮಿ? ನಮ್ಗೇನ್ ರೇಷನ್ 2000 ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ವಾಟ್ಸ್ ಯುವರ್ ನೇಮ್? ಬನ್ರಿ ಇಲ್ಲಿ. 2000ಕ್ಕೆಲ್ಲ ನಾವು ಬಲೆ ಇದು ಹೋಗಲ್ಲ, ಮಾಡಲ್ಲ ನಾವು. 2000 ಎಲ್ಲ ನಮಗೆ ಬೇಡ, ಬೇಡವಾ? ಬೇಡ. ನಮಗೆ ಹಾಕ್ತಾರೆ ತಿರ್ಗಾ ಟ್ಯಾಕ್ಸ್ ಅವರು. ನಮ್ಮ ಹತ್ರ ವಸೂಲಿ, ನಮ್ಮ ಯಜಮಾನ್ ಹತ್ರ ವಸೂಲಿ ಮಾಡ್ತಾರೆ, ನಮಗೆ ಹಾಕ್ತಾರೆ ಟ್ಯಾಕ್ಸ್ ತಿರ್ಗಾ. ಒಂದು ನಿಮಿಷ, ಅವ್ರ ಹತ್ರ ಒಂದ್ಸಲ ಮಾತಾಡ್ತೀರಿ. ನಿಮ್ಮ ಇನ್ಸ್ಟಾಗ್ರಾಮಿಗೆ ಕೆಟ್ಟದಾಗ ಮೆಸೇಜ್ ಬಂದ್ರೆ ಏನು ಮಾಡ್ತೀರಾ? ಫಸ್ಟ್ ರಿಪೋರ್ಟ್ ಮಾಡ್ತೀನಿ. ರಿಪೋರ್ಟ್ ಮಾಡ್ತೀರಾ ಅಷ್ಟೇ? ಆಮೇಲೆ ಮತ್ತು ಇನ್ನೊಂದು ಅಕೌಂಟಿಂದ ಬಂತು, ನಾನು ಅದನ್ನು ರಿಪೋರ್ಟ್ ಮಾಡ್ತೀನಿ. ಪೊಲೀಸ್ ಕ್ರೈಮ್, ಸೈಬರ್ ಕ್ರೈಮ್, ಅದು ಇದು ಕ್ರೈಮ್ಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿ. ಈ ಕಡೆ ಬನ್ನಿ, ಓಡಾಡೋಕ್ಕೆ ಜಾಗ ಇರಲಿ. ನಿಮ್ಮ ಅಣ್ಣನೋ ತಮ್ಮನೋ ಯಾರಾದರೂ ಅದೇ ಥರ ಮೆಸೇಜ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಆ ಕಡೆಯವರು ಕೊಲೆಗಿಲೆ ಮಾಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಸರಿನಾ ತಪ್ಪಾ? ತಪ್ಪು. ಅವನನ್ನು ಕರ್ಕೊಂಡೋಗಿ ನಾನೇ ಪೊಲೀಸ್ ಸ್ಟೇಷನಿಗೆ ಬಿಡ್ತಿದ್ದೆ. ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಸಾಕು? ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಸಾಕು, ನಿಮ್ಮ ತಮ್ಮ ಹಿಂಗೆ ಮಾಡ್ತೀಯಾರೆ ಅಂತ? ಬುದ್ಧಿ ಹೇಳೋದು ಹೇಳ್ತೀನಿ, ಆಮೇಲೆ ತಪ್ಪು ಮಾಡಿದಾನಂತ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತೀನಿ. ಹಂಗಾಗಿ ಕೊಲೆ ಗಂಟ ಹೋಗೋದೇನು ಬೇಡ, ಏನು ಕೊಲೆ ತನಕ ಹೋಗೋದೇನು ಬೇಡ. ಓಕೆ, ನಿಮ್ಮ ಪ್ರಕಾರ ರೇಣುಕಾ ಸ್ವಾಮಿ, ದರ್ಶನ್ ಇವರಿಬ್ಬರಲ್ಲಿ ಯಾರ್ದು ಜಾಸ್ತಿ ತಪ್ಪು? ನನಗೆ ಸ್ಟೋರಿನೇ ಗೊತ್ತಿಲ್ಲ. ಸ್ಟೋರಿನೇ ಗೊತ್ತಿಲ್ವಾ? ಸೂಪರ್, ಕಂಗ್ರ್ಯಾಚುಲೇಷನ್, ಹ್ಯಾಪಿ ಗೌರಿ ಗಣೇಶ, ಒಳ್ಳೇದಾಗ್ಲಿ. ಇಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ ವಿಡಿಯೋಗಳು. ನಿಮಗೆ ಗೊತ್ತಾ? ನಮಗೆ ಗೊತ್ತು. ಹಂಗಾರೆ ಹೇಳಿ ಮತ್ತೆ, ಹಂಗಾರೆ ದರ್ಶನ್ ರೇಣುಕಾ ಸ್ವಾಮಿ ಇವರಿಬ್ಬರಲ್ಲಿ ಯಾರ್ದು ಜಾಸ್ತಿ ತಪ್ಪು? ತಪ್ಪಿದೆ, ಇಬ್ರದ್ದು ತಪ್ಪಿದೆ. ಅದ್ರಲ್ಲಿ ಇಬ್ರದ್ದು ತಪ್ಪಿದೆ ಪಕ್ಕ. ಜಾಸ್ತಿ ಯಾರ್ದು? ಹೇಳಕ್ಕಾಗಲ್ಲ, ಇಬ್ರದ್ದು ತಪ್ಪಿದೆ. ಅವನ ಯಾಕೆ ಮಾಡ್ಬೇಕಾಗಿತ್ತು, ಇವನು ಬೇರೆಯವ್ರಿಗೆ ಹೇಳ್ಬೋದಾಗಿತ್ತು. ಇಬ್ರದ್ದು ತಪ್ಪಿದೆ ಇದರಲ್ಲಿ. ಥ್ಯಾಂಕ್ ಯು. ಓನ್ಲಿ ಲೇಡೀಸ್. ಮೇಡಮ್ ನಮಸ್ಕಾರ. ಮೇಡಮ್, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಏನು ನಿಮ್ಮ ಹೆಸರು? ನೇತ್ರಾವತಿ ಅವರೇ. ನ್ಯೂಸ್ ಎಲ್ಲ ನೋಡ್ತೀರಾ ಇಲ್ಲ ಬರೀ ಸೀರಿಯಲ್ಗೆ ಸೀಮಿತನಾ? ನೋಡ್ತೀರಾ? ನೇತ್ರಾವತಿ ಅವರೇ, ಎಷ್ಟು ಜನ ಮಕ್ಕಳು? ಇಬ್ರು. ಗಂಡು ಮಕ್ಕಳ ಹೆಣ್ಮಕ್ಳ? ಮಗಳು ಒಬ್ಳು. ಮಗಳು ಫೋನ್ ಯೂಸ್ ಮಾಡ್ತಾರಾ? ಮಾಡ್ತಾರೆ. ನಿಮ್ಮ ಮಗಳಿಗೆ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ, ಮಿಸ್ಬಿಹೇವ್ ಮಾಡಿದ್ರೆ, ಅದು ನಿಮಗೆ ಗೊತ್ತಾದ್ರೆ ಏನು ಮಾಡ್ತೀರಾ? ಏನು ಮಾಡ್ತೀನಿ, ನನಗೆ ಗೊತ್ತಾಯ್ತು ಅಂದರೆ ಫೋನ್ ಮಾಡಿ ಚೆನ್ನಾಗಿ ಬೈತೀನಿ. ಚೆನ್ನಾಗಿ ಬೈತೀರಾ? ಮತ್ತೆ ಮಾಡಿದ್ರು, ಬೈದ ಮೇಲೂ ಮಾಡಿದ್ರು, ಫೇಕ್ ಅಕೌಂಟ್ ಮಾಡ್ಕೊಂಡು ಮಾಡಿದ್ರು, ಹುಡ್ಕೊಂಡು ಹೋಗೋಡು, ಆಮೇಲೂ ಮಾಡಿದ್ರು ಅದೇ ಕೆಲಸನೇ ಮಾಡ್ತೀನಿ. ಈಗ ಏನು ಹೇಳಿದೆ, ಹುಡ್ಕೊಂಡು ಹೋಗ್ಕೊಡ್ತೀನಿ ಅಂತ ಪದೇ ಹೋಗೋಡು, ಪದೇ ಹುಡ್ಕೊಂಡು ಹೋಗ್ಬಿಡ್ತೀರಾ? ಹುಡ್ಕೊಂಡು ಹೋಗ್ಕೊಡ್ತೀನಿ. ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ. ಓಕೆ, ನಿಮ್ಮ ಮಗ ಬೇರೆ ಹುಡುಗಿಗೆ ಮೆಸೇಜ್ ಮಾಡಿದ್ದ, ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಸಾಯಿಸ್ಬಿಟ್ರು, ಸರಿನಾ? ತಪ್ಪು, ಒಪ್ಪಲ್ಲ. ಏನು ಮಾಡ್ಬೋದಿತ್ತು? ಏನು ಮಾಡ್ಬೋದು, ಅವ್ನು ತೆಗೆದು ಎಲ್ಲರಿಗೂ ಏನು ಮಾಡ್ತಾರೆ, ಜೈಲಿಗೆ ಕಂಪ್ಲೇಂಟ್ ಕೊಟ್ಟು ಶಿಕ್ಷೆ ಏನಿದೆ ಅದು ನಿಮಗೆ ಕಂಪ್ಲೇಂಟ್ ಕೊಡಿದ್ರೆ ನೀವು ರುಬ್ತಿದ್ರಿ? ಹೌದು. ಏನು ಮಾಡ್ತೀಯಮ್ಮ? ನಿನಗೆ ಮೆಸೇಜ್, ನಿಮಗೆ ಫಸ್ಟ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೆ ಯಾರೋ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತೀರಾ, ಪ್ರೈವೇಟಲ್ಲಿ ಇಟ್ಟಿರ್ತೀರಾ, ಗೊತ್ತು ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಸ್ಮಾರ್ಟ್ ಇದ್ದಾರೆ. ಯೂಸ್ ಮಾಡ್ತಿಲ್ಲ. ಫೇಸ್ಬುಕ್ಕು, ವಾಟ್ಸಪ್ಪು, ವಾಟ್ಸಪ್ ಯೂಸ್ ಮಾಡಿ. ಸದ್ಯ ಕಣಪ್ಪ, ಪರವಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಲ್ಲ ನೀನು ಆರಾಮಾಗಿದೆಯಾ ಅಂತ ಅರ್ಥ ಅಲ್ಲಿಗೆ. ಆಯಿತು, ಯಾರೋ ನಂಬರ್ ತಗೋತಾರೆ ವಾಟ್ಸಪ್ಪಲ್ಲೇ ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ, ಫಸ್ಟ್ ಏನು ಮಾಡ್ತೀರಾ? ಅಣ್ಣನಿಗೆ ಹೇಳ್ತೀನಿ. ಅಣ್ಣಂಗೆ ಹೇಳ್ತೀರಾ? ಅದಕ್ಕೆ ಕಂಡ್ರೆ ನಮ್ಮಂತ ಅಣ್ಣದಿರು ಇರಬೇಕು, ಹೌದಾ? ನಮ್ಮಂತ ಅಲ್ಲ, ಹತ್ತತ್ರ 6 ಜನ ಅಣ್ಣಂದಿದ್ರು ಒಳಗೆ. 6 ಜನ ಅಣ್ಣಂದಿರು. ಆ 6 ಜನ ಅಣ್ಣಂದಿರು ಇನ್ನೊಬ್ಳಿಗೆ ಮೆಸೇಜ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ? ಅಣ್ಣನೇ ಫಸ್ಟ್ ಬೈತೀನಿ. ಅಣ್ಣನೇ ಫಸ್ಟ್ ಬೈತೀರಾ? ಹೌದು. ಏನಂತ ಬೈತೀರಾ? ಇವಾಗ ನೀನು ಒಬ್ಳಿಗೆ ಆ ಥರ ಮೆಸೇಜ್ ಮಾಡ್ತೀಯ ಅಂದರೆ, ನಿಮ್ಮ ಮನೇಲಿ ನಾನು ತಂಗಿ ಇದ್ದೀನಿ, ನನಗೂ ಆ ಥರ ಮಿಸ್ಬಿಹೇವ್ ಮಾಡೋರು ಯಾರಾದರೂ ಒಬ್ರು ಇದ್ದೇ ಇರ್ತಾರಲ್ಲ ಅಂತ ಬೈತೀನಿ. ಈ ಟಾಪಿಕ್ ಚೆನ್ನಾಗಿದೆ ಅಲ್ಲ ಮಾತಾಡೋಕ್ಕೆ, ಯಾಕಂದರೆ ಜನರಿಗೆ ಒಂದು ಮೆಸೇಜ್ ಹೋಗಬೇಕು ಅಂತ ಅಷ್ಟೇ. ಓಕೆ, ಮತ್ತೆ 2000 ಬಂತಾ? ಇಲ್ಲ ಸರ್, ನಮಗೆ ಬರಲ್ಲ. ಬರಲ್ವಾ? ಯಾಕೋ? ನಮಗೆ ನಮ್ಮ ಯಜಮಾನ್ ಗೌರ್ಮೆಂಟ್ ಎಂಪ್ಲಾಯಿ. ಆರಾಮ್ ಜೀವನ. ನಡ್ರಿ. ಓಕೆ, ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ಯಾಕಪ್ಪ ಇವ್ರು ನಮ್ಮನ್ನು ಕೇಳಿಲ್ಲ ಅನ್ಕತಿದ್ರಾ? ಏನು ನಿಮ್ಮ ಹೆಸರು? ಸುಜಾತ ಅವ್ರು ಯಾವ ಏರಿಯಾ? ಮಲೇಶ್ವರ.
ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ತಮಗೂ ನನಗೂನಾ? ಥ್ಯಾಂಕ್ ಯು ಸೋ ಮಚ್. ಮಕ್ಕಳಿದಾರಾ? ಇದ್ದಾರೆ ಎಷ್ಟು ಜನ ಮಕ್ಕಳು? ಇಬ್ರು. ಗಂಡು ಮಕ್ಕಳ ಹೆಣ್ಮಕ್ಳ? ಒಬ್ರು ಇಬ್ರು ಹೆಣ್ಮಗಳು. ಏನು ಓದ್ತಾ ಇರೋದು ಹೆಣ್ಮಗು? ಹೆಣ್ಮಗು ಇಂಜಿನಿಯರು. ಓ ಮಗು ಇಂಜಿನಿಯರ್. ಓಕೆ, ಹೌದಾ? ಇಬ್ರು ಇಂಜಿನಿಯರ್ ಓದಿಸಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಅವ್ರ ಕಾಲ ಮೇಲೆ ನಿಲ್ಬೇಕು ಕಾಲ ಮೇಲೆ ಅಂದ್ರೆ ಹಿಂಗೆ ನಿಂತ್ಕೊಳ್ಳೋದು. ಇರಲಿ, ನಿಮ್ಮ ಹೆಣ್ಣು ಮಗಳಿಗೆ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಅಶ್ಲೀಲವಾಗಿ ಸಂದೇಶವನ್ನು ಕಳಿಸಿದ ನಿಮಗೆ ಗೊತ್ತಾದರೆ ಏನು ಮಾಡ್ತೀರಾ? ಅವ್ರಿಗೆ ವಾರ್ನಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ ನಾವು. ಹೆಣ್ಮಕ್ಳು ನಿಮ್ಮ ಮಕ್ಕಳಿಗೆ ವಾರ್ನಿಂಗ್ ಕೊಡ್ತೀರಾ? ಫಸ್ಟ್ ನಿಮ್ಮ ಮಕ್ಕಳಿಗೆ? ನಮ್ಮ ಮಕ್ಕಳು ಕೊಡಬೇಕು. ನಮ್ಮ ಮಕ್ಕಳು ನೋಡಿರೋದ್ರಿಂದನೇ ತಾನೇ. ಡಿಫ್ರೆಂಟ್ ಆನ್ಸರ್, ಬ್ಯೂಟಿಫುಲ್ ಆನ್ಸರ್. ಮತ್ತೆ ಮಕ್ಕಳು ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಬೇರೆಯವ್ರನ್ನ ನಾವು ಅವಾಯ್ಡ್ ಮಾಡೋಕ್ಕಾಗುತ್ತೆ. ಅವಾಯ್ಡ್ ಮಾಡ್ಬೋದು. ವಾವ್, ಸೂಪರ್. ಆಯಿತು, ಈಗ ನಿಮ್ಮ ಮಗ ಯಾವುದೋ ಬೇರೆ ಹುಡುಗಿಗೆ ಮೆಸೇಜ್ ಮಾಡಿ ಅವನ್ನ ಕರ್ಕೊಂಡು ಹೋಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು. ಅದು ಹೇಳಬಾರ್ದು, ಬಟ್ ಟಾಪಿಕ್ ಚೆನ್ನಾಗಿದೆ ಅಲ್ಲ? ಅದು ಸರಿನಾ ತಪ್ಪಾ? ತಪ್ಪು. ಏನು ಮಾಡ್ಬೋದಿತ್ತು? ನಮ್ಮ ಮಕ್ಕಳು ನಾವು ಫಸ್ಟು ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಫಸ್ಟ್ ಕಂಟ್ರೋಲ್ ಮಾಡಿದ್ರೆ ನಾವು ಬೇರೆಯವ್ರಿಗೆ ಅಡ್ವೈಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ನೀವು ಎರಡೂ ಆ್ಯಂಗಲಲ್ಲಿ ಒಂದೇ ಹೇಳ್ತಾ ಇದ್ದೀರಾ? ನಾವು ಕರೆಕ್ಟಾಗಿ ನಮ್ಮ ಮಕ್ಕಳನ್ನ ಇಟ್ಕೊಂಡಿದ್ರೆ ಅವ್ರಿಗೆ ಬುದ್ಧಿ ಕಲಿಸಿದ್ರೆ ಅವ್ನು ಕೆಟ್ಟದಾಗ ಮೆಸೇಜು ಮಾಡ್ತಾ ಇರಲಿಲ್ಲ, ಇವಳಿಗೆ ಕೆಟ್ಟದಾಗ ಮೆಸೇಜ್ ಬರೋ ಥರನೂ ಆಗ್ತಾ ಇರಲಿಲ್ಲ ಅಂತ. ಸೊ ಫೈನಲ್ ಆನ್ಸರ್ ಇದೆ. ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಮಸ್ಕಾರ. ಏನು ಸರ್? ಕಷ್ಟಪಟ್ಟು ನೀವು ರೇಣುಕಾ ಸ್ವಾಮಿದೇ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ? ರೇಣುಕಾ ಸ್ವಾಮಿದು ಇವಾಗೆಲ್ಲ ಮುಚ್ಚಾಕ್ತಾ ಇದ್ದೀರೇನು? ನಾವೆಲ್ಲ ಮುಚ್ಚಾಕ್ತಿದೀವಿ. ನೀವೆಲ್ಲ ಮುಚ್ಚಾಕ್ತಾ ಇರೋದು ಇನ್ನೇನು? ಏನಂತ ಮುಚ್ಚಾಕ್ತಿದೀವಿ? ಬರೀ ರೇಣುಕಾ ಸ್ವಾಮಿ ಏನೋ ಅವ್ನು ದೊಡ್ಡ ಮಹಾ ಕನ್ಕರ್ಯ ಮಾಡ್ಯವನ. ಅದಕ್ಕೆ ಏನು ತಪ್ಪಲ್ವ ಅವ್ನು ಮಾಡಿದ್ದು? ಪಾಪ ಬರೀ ತಪ್ಪು ಮಾಡ್ಯವನ ಹೇಳು. ಈಗ ನೀವು ಇಲ್ಲಿ ತಪ್ಪು ದರ್ಶನ ಮಾಡಿದ್ದೆ ತಪ್ಪ? ಅವನ್ ಮಾಡಿದ್ದು ಒಳ್ಳೇದು. ಹೌದಾ? ಮನಕ್ಕೆ ಬಾ ಅಂತ ಹೇಳ್ತಾ ಇದ್ರೆ ಒಳ್ಳೇದು. ಬರೀ ಇದು ಮಾತ್ರ ಕೆಟ್ಟಿತ್ತು. ಸರಿ ಆಯ್ತು, ಈಗ ಹೇಳಿ, ಈಗ ನನಗೆ ನೀವು ಕಷ್ಟಪಟ್ಟು ವ್ಯಾಪಾರ ಮಾಡ್ತಾ ಇದ್ದೀರಾ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ, ಆ ಥರ ಅಶ್ಲೀಲವಾಗಿ ಮಾಡಿದ್ರೆ ಏನು ಮಾಡ್ತಿದ್ರಿ? ನಾವೇ ಮರ್ಡರ್ ಮಾಡ್ತೀವಿ. ಮರ್ಡರ್ ಮಾಡೋದು ಸರಿಯಾ? ಮತ್ತು ಕಾನೂನು ಇದೆ, ಏನ್ಕಿದೆ? ಎಲ್ಲ ಮುಚ್ಚಾಕಿದೆ ಕಾನೂನು. ಎಲ್ಲ ಮುಚ್ಚಾಕಿದೆ ಕಾನೂನು. ಅವ್ರಿಗೆ ಚೆನ್ನಾಗಿ ಮರ್ಡರ್ ಮಾಡಿ ಸಾಯಿಸ್ತ್ರಲ್ಲ, ರೇಪ್ ಮಾಡಿ. ಅವ್ರಿಗೆ ಒಂದ್ ದಿವಸ ತೋರ್ಸಿದ್ರ? ತೋರಿಸ್ಲಿಲ್ವಾ? ಎಲ್ಲಿ ತೋರಿಸ್ರು? ಅಯ್ಯೋ, ತೋರಿಸ್ತಾರ, ಹುಡುಗಿದ ಯಾವ್ದು ತೋರಿಸ್ಲೇ ಇಲ್ಲ. ನೀವು ನೋಡಿಲ್ಲ? ನೋಡಿ ಎಷ್ಟಿದೆ ಟಿವಿ ನೋಡ್ತೀರಾ? ದಿವಸ ನೋಡ್ತೀವಿ. ಎಷ್ಟೊತ್ತು ನೋಡ್ತೀರಾ? ದಿವಸ ನೋಡ್ತೀವಿ. ಅದೇ ಮೊಬೈಲಲ್ಲಿ ಸಾಯಿಸಿದ್ರು, ಅವ್ರದ್ದು ಮಾತ್ರ ಮುಚ್ಚಾಕ್ಬಿಟ್ರು. ದರ್ಶನ್ ಮಾತ್ರ ತೆಗ್ದಿಡ್ತಾರೆ. ಮುಚ್ಚಾಕಿದ್ರು. ದರ್ಶನ್ ರುಬ್ಬುದ್ರಲ್ಲ? ದರ್ಶನ್ ದರ್ಶನ್ಗಲ್ಲ ಕಣ್ರಿ, ಅಲ್ಲಿ ನೀವು ಹೇಳಿದ್ರಲ್ಲ ರೇಪ್ ಮಾಡಿದ್ರಲ್ಲ, ಹಾಕೊಂಡು ರುಬ್ತವ್ರಲ್ಲ. ಎಲ್ಲರಿಗೂ ಎಲ್ಲಿ ರುಬ್ತಾ ಇಲ್ಲ, ಟಿವಿಲೇ ತೋರಿಸ್ತಾ ಇಲ್ಲ ಅವ್ರದ್ದು. ಯಾರು ಹೇಳಿದ್ದು? ನೀವು ನೋಡ್ತಾ ಇಲ್ಲ ಬಿಟ್ರೆ ಬೇರೆ ಯಾವ್ದು? ನಾನು ನೋಡದ್ನಲ್ಲ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ, ನೀವು ದರ್ಶನ್ದೇ ನೋಡಕ ಕೂತ್ಕೊಂಡು. ನಿಮಗೂ ದರ್ಶನೇ ಬೇಕು. ದರ್ಶನ್ ನಿಮಗೂ ಅವ್ರು ನೋಡೋದೇ ಬೇಕು. ನಮ್ಗೆ ಅವ್ರು ನೋಡ್ತೀವಿ ನಾವು. ಒಳ್ಳೆ ಸುದ್ದಿ ಕೊಟ್ರೆ ಯಾರು ನೋಡೋದೇ ಇಲ್ಲ. ಹಾಳು ಮಾಡಿ ಸಾಯಿಸ್ತಾರಲ್ಲ, ಅವ್ರದ್ದೆಲ್ಲ ತೋರ್ಸಲ್ಲ ನೀವು. ಇವತ್ತು ಇದರಲ್ಲಿ ಬೀದರಲ್ಲಿ ರೇಪ್ ಆಗಿದೆ. ಕೇಳಮ್ಮ, ನೀವು ಬಾಯೋಯ್ತು ಯೋ 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 ಕೇಳಮ್ಮ. ಬಾಯೋಯ್ತು ಯೋ 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 ಯೋ. ಬಾಯೋಯ್ತು ಯೋ 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 ಯೋ. ಬೀದರಲ್ಲಿ ಇವತ್ತು ರೇಪ್ ಆಗದೆ. ನಾವು ಅದ್ರ ಬಗ್ಗೆನೇ ಕೇಳಕ್ ಬಂದಿರೋದು. ಇವತ್ತು ಬೀದರಲ್ಲಿ ರೇಪ್ ಆಗದೆ, ಅದನ್ನ ಬೆಳಗಿಂದ ಸಾಯಂಕಾಲ ಗಂಟೆ ತೋರಿಸಿದೀವಿ. ಎಷ್ಟು ಕಿತ್ತ ನೋಡಿದ್ರಿ? ನಾವು ತೋರಿಸಿದ್ದ ಅದು ಬ್ಯಾಕ್ ಆಗಿಲ್ಲ ನಿಮ್ಗೆ. ದರ್ಶನ್ ಆಗ್ಬಿಟ್ರೆ ಹಲ್ಲಿ ಗಿರ್ಚ್ಕೊಂಡು ನೋಡ್ಬಿಡ್ತಾರೆ. ಹೆಂಗೆ ದರ್ಶನ್ ಮಾಡಿದಲ್ಲ, ಇದಲ್ವಾ ತೋರಿಸ್ತಾರೆ. ದರ್ಶನ್ ಅಲ್ವಾ? ಸತ್ತಾರೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಹಾಳು ಮಾಡ್ತಾರೆ. ಎಷ್ಟು ಚೆನ್ನಾಗಿ ಯಾಕೆ ತೋರಿಸಿಲ್ಲ ನಾವು? ನೀವು ನೋಡಾಕಿಲ್ಲ? ಯಾವ್ದೋ ಎರಡು ಫೋನ್ ಹಿಡ್ಕೊಂಬಿಟ್ಟು ಹಿಂಗ್ ಅನ್ಕೊಂಡು ಹಿಂಗೆ ಅಲ್ಲಾಡ್ಸ್ಕೊಂಡು ಹಿಂಗೆ ಹಾಕ್ಬಿಡ್ತೀರ ಒಂದೇ ನ್ಯೂಸು. ಹಾಕಲ್ವಾ? ಮತ್ತೆ ನೀವು ಟಿವಿ ನೋಡ್ಬೇಕು. ಟಿವಿಲಿ ದೊಡ್ಡ ಸ್ಕ್ರೀನ್ ಆಗಿ ಕಾಣುತ್ತೆ. ಟಿವಿಲಿ ದೊಡ್ಡ ಸ್ಕ್ರೀನ್ ಆಗಿ ಕಾಣುತ್ತೆ. ನೀವು ಫೋನಲ್ಲಿ ಹಿಂಗೆ ದೊಡ್ಡದಲ್ಲಿ ನೋಡಕ್ಕೆ ನೋಡಿ. ಹೇಳ್ತೀನಿ ಕೇಳಿ ಅಮ್ಮ, ಹೇಳ್ತೀನಿ ಕೇಳಿ. ನ್ಯೂಸ್ ಅಂದಮೇಲೆ ಪ್ರತಿದಿನ ಎಲ್ಲ ನ್ಯೂಸು ಹೋಗ್ತಿರ್ತವೆ. ಅದರಲ್ಲಿ ದರ್ಶನ್ ಯಾಕೆ ಮೇಜರಾಗಿ ಹೋಗುತ್ತೆ ಅಂದ್ರೆ ತೋರ್ಸೋದು, ಬೇರೆದೆಲ್ಲ ಮಡಕೆ ಹಾಕಿ ಮುಚ್ಚಿಬಿಡೋದು, ಪ್ಲೇಟ್ ಹಾಕಿ. ಏನು ತೋರ್ಸಲ್ಲ, ಯಾವ್ದು ತೋರ್ಸಲ್ಲ ಸರ್. ನೀವು ಅದ್ಯಾಕ ನಾನು ಬರ್ತಿರ್ಬೇಕಾರೆ ನಾನು ನೋಡ್ದೆ. ನಿಮ್ಮ ಹೆಸರೇನಂದ್ರಿ? ನಾವ್ ಯಾರು? ನಾವು ಜಯಮ್ಮ ಅಂತ. ಜಯಮ್ಮ, ನಾನು ನೋಡ್ದಕ್ಕನಂತೆ ಬಂದಾಗ ಫೋನಲ್ಲಿ ದರ್ಶನ್ದೇ ನೋಡ್ತಾ ಇದೀರಿ ನೀವು. ತಪ್ಪಲ್ವೇ? ನಾವ್ ಅದಕ್ಕೆ ಇಷ್ಟ ಆಯ್ತು. ನೀವು ನೋಡ್ತೀರಿ, ಅದಕ್ಕೆ ಅವ್ರು ಬಿಡ್ತಾರೆ. ಟಿವಿ ಅದನ್ನೇ ಬಿಡೋದಲ್ವಾ? ಎಲ್ಲರೂ ಅದನ್ನೇ ಮಾಡೋದು. ಎಲ್ಲರೂ ಅದನ್ನೇ ಮಾಡೋದು. ಇನ್ನೇನು ಇವತ್ತು ಫುಲ್ ನಮ್ಮ ಚಾನಲ್ ಅಲ್ಲಿ ಹಳೇದ್ ಪಿಕ್ಚರ್ ಹಾಕ್ರಿ, ನೋಡ್ತೀವಿ. ಪಿಕ್ಚರ್ ನಮ್ಮ ನ್ಯೂಸ್ ಚಾನಲ್ ಕಣ್ರಿ. ನ್ಯೂಸ್ ಚಾನಲ್ ಪಿಕ್ಚರ್ ಹಾಕ್ರಿ ಸರ್. ನ್ಯೂಸ್ ಹಾಕಿ ಪಿಕ್ಚರ್ ಹಾಕ್ರಿ, ನೋಡಲ್ಲ ಅಂತಾರೆ ಜನ. ಬರೇ ಒಳಗಿರೋ ತೆಗ್ದು ಟೀ ಕುಡ್ದ, ಬಾತ್ರೂಮ್ ಹೋದ್ನ, ಹಾಸಿಗೆ ಮೇಲೆ ಮಲಗ್ದ, ಮಂಚದ ಮೇಲೆ ಮಲಗದ್ನ, ಅದೇ ಚೇರ್ ಮೇಲೆ ಕುತ್ಕೊಂಡ, ಅದೇ ಕುತ್ಕೊಂಡ ಬರೀ ಇದೇ ನೋಡೋದು. ಇವತ್ತು ನಾವು ರೇಪ್ ಮಾಡೋದ್ನ, ಅವ್ನು ಯಾವನ್ ರೇಪ್ ಮಾಡೋದವ್ನು ಅವ್ನಿಗೆ ಏನು ಶಿಕ್ಷೆ ಆಗುತ್ತೆ ಎಲ್ಲ ತೋರಿಸಿದ್ವಲ್ಲ. ನಾವು ತೋರ್ಸೋ ಹೊತ್ತಿಗೆ ಮುಚ್ಚೋಯ್ತಿಲ್ಲ, ಇಲ್ಲಾಂದ್ರೆ ಮುಚ್ಚೋಗ್ಬಿಡೋದು. ಚೆನ್ನಾಗಿ ಮಾತಾಡಿದ್ರೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೇಮ್ ಟೀ ಸರ್. ಆಯ್ತು. ಏನಮ್ಮ ನಮಸ್ಕಾರ, ಏನು ನಿಮ್ಮ ಹೆಸರು? ಮಂಗಳಮ್ಮ. ಬಂತ 2000 ಬಂದಿಲ್ವಾ? ನೀವು ಏನು ದರ್ಶನದ ನ್ಯೂಸ್ ನೋಡೋದ? ಬರೀ ಅದೇ ನಮ್ಮ ಹೀರೋ ನೋಡ್ತೀವಿ. ನಿಮ್ಮ ಹೀರೋ ಮತ್ತೊಂದು ರೇಪ್ ಆಗಿರೋ ತೋರಿಸೋದಲ್ಲ ಇವತ್ತು, ಅದನ್ಯಾಕೆ ನೋಡ್ಲಿಲ್ಲ? ಅವ್ರು ಮಾಡಿಲ್ಲ ಬಿಡ್ರಿ, ಅವ್ರು 1000 ಹೇಳ್ಬೋದು.
ನೀವು ಹೇಳಿದ್ರಲ್ಲ ಬರೀ ದರ್ಶನ್ದೇ ತೋರಿಸ್ತಾರೆ ಅಂತ ಇವ್ರು ಹೇಳ್ತಾವ್ರಲ್ವಾ, ಇವತ್ತು ಬೀದರಲ್ಲಿ ರೇಪ್ ಆಗಿರೋಂತ ತೋರಿಸ್ತಿದೀವಿ, ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಅವರು ದರ್ಶನ್ ಅಲ್ಲ ಕಣ್ರಿ, ಬೇರೆಯವರು ರೇಪ್ ಮಾಡಿದ್ರು ಸುದ್ದಿನ ಮಾಡ್ತಾ ಇದೀವಿ, ಅದನ್ನ ನೀವು ನೋಡ್ತಾ ಇಲ್ಲ, ಬರೀ ದರ್ಶನ್ದೇ ನೋಡ್ತೀರಿ ಯಾಕೆ? ನಮ್ಗಿಷ್ಟ ದರ್ಶನ್ ನೋಡ್ತೀವಿ. ಮತ್ತೆ ಹಂಗೆ ಹೇಳಿ ಮತ್ತೆ ಹಂಗೆ ದಾರಿಗೆ ಬನ್ನಿ, ನಿಮ್ಗೆ ಇಷ್ಟ ದರ್ಶನ್ ಅದಕ್ಕೆ.